ಹಲೋ ವೀಕ್ಷಕರೇ, ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಈಸಿಯಾಗಿ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲೌಸ್ ಪೀಸಲ್ಲಿ ಇದೇ ರೀತಿಯಾಗಿ ಅಲಂಕಾರ ಮಾಡ್ಬೋದು. ಬನ್ನಿ ಹಾಗಿದ್ರೆ ನೋಡೋಣ ಯಾವ ರೀತಿ ಅಂತ. ಫಸ್ಟು ಸ್ನೇಹಿತರೆ ನೋಡಿ, ನಾನೊಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕೂಡ ಬ್ಲೌಸ್ ಪೀಸ್ ತೊಗೋಬೋದು. ನೋಡಿ, ಇವಾಗ ನಾನು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಈ ಬ್ಲೌಸ್ ಪೀಸನ್ನು ನಾನು ಫಸ್ಟು ಫೋಲ್ಡ್ ಮಾಡ್ತೀನಿ. ಯಾವ ಸೈಡ್ ದೊಡ್ಡದಾಗಿ ಕಾಣಿಸ್ತಾ ಇರುತ್ತಲ್ವ ಆ ಸೈಡ್ ಹಿಡಿದು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡುವಾಗ ನೆರಿಗೆಗಳು ಜಾಸ್ತಿ ಬರಬೇಕಂತಂದರೆ ನಾವು ಸಣ್ಣದಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೇ ಮೇನ್ ನೋಡಿ, ನೆರಿಗೆಗಳು ಚೆನ್ನಾಗಿ ಬಂದರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಸೀರೆ ಯಾವ ರೀತಿ ಉಡಿಸ್ತೀವಲ್ಲ ಅದೇ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ನಾನು ಕಾಣಿಸ್ತಾ ಇರೋದು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಒಂದೊಂದೇ ಇಂಚಷ್ಟು ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ನೆರಿಗೆಗಳು. ಇದೇ ರೀತಿಯಾಗಿ ಎಲ್ಲ ಕೂಡ ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಪಿನ್ನಪ್ ಮಾಡ್ಕೊಳ್ಳಿ. ಮಧ್ಯಭಾಗದಲ್ಲಿ ಪಿನ್ನಪ್ ಮಾಡಬೇಕು. ಎರಡೂ ಕೂಡ ಸಮ ಭಾಗ ಇಟ್ಕೊಂಡು ಒಂದು ಮಧ್ಯದಲ್ಲಿ ಪಿನ್ನಪ್ ಮಾಡ್ಕೊಳ್ಳಿ. ಎರಡೂ ಕೂಡ ಸೇಮ್ ಭಾಗದಲ್ಲಿ ಇಟ್ಕೋಬೇಕು. ಮಧ್ಯ ಭಾಗದಲ್ಲಿ ಒಂದು ಪಿನ್ನಪ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೊನೆ ಲಾಸ್ಟದಲ್ಲೂ ಕೂಡ ಒಂದು ಪಿನ್ನಪ್ ಮಾಡಬೇಕು ಎರಡೂ ಕಡೆ. ಈ ಥರ ಪಿನ್ನಪ್ ಮಾಡಿ ಫಸ್ಟೇ ನೀವು ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗಬೇಕಾದ್ರೆ ಮುಂಚೆ ಈ ಥರ ಅಲಂಕಾರ ಎಲ್ಲ ಕೂಡ ನಾವು ಸಿದ್ಧತೆ ಮಾಡಿ ಇಟ್ಕೋಬೋದು. ಇವಾಗ ನೋಡಿ, ಒಂದು ಕಳಸ ತೊಗೊಂಡಿದ್ದೀನಿ. ನಾನು ಇವಾಗ ಕಳಸದ ಮೇಲೆ ಅಲಂಕಾರ ಮಾಡೋ ತೋರಿಸ್ತಾ ಇದ್ದೀನಿ. ಫಸ್ಟು ಕಳಸ ನೋಡಿ, ಯಾವಾಗಲೂ ಕೂಡ ಕಳಸ ಪೂರ್ತಿಯಾಗಿ ಹಿಂದುಗಡೆ ಇಡಬಾರ್ದು. ಈ ಥರ ಟೇಬಲ್ ಮೇಲೆ ಮುಂದುಗಡೆ ಭಾಗದಲ್ಲಿ ನಾವು ಕಳಸದಲ್ಲಿ ಏನೆಲ್ಲ ಹಾಕ್ತೀವಿ ಅದೆಲ್ಲ ಹಾಕ್ಕೊಂಡು ಮುಂದುಗಡೆ ಇಟ್ಕೋಬೇಕು. ಇವಾಗ ನಾನು ಪಿನ್ನಪ್ ಮಾಡಿರೋಂಥದ್ದು ಮಧ್ಯ ಭಾಗ ಹಿಂದುಗಡೆ ಹೋಗಬೇಕು, ಮತ್ತು ಮುಂದುಗಡೆ ಎರಡೂ ಕೂಡ ಭಾಗ ಸಮ ಭಾಗ ಬರೋ ರೀತಿಯಾಗಿ ಒಂದು ಪಿನ್ನಪ್ ಮಾಡಬೇಕಾಗತ್ತೆ. ನೋಡಿ, ತೋರಿಸ್ತೀನಿ ನಿಮಗೆ. ಮುಂದುಗಡೆ ತೊಗೋತೀವಲ್ಲ ಫೋಲ್ಡಿಂಗ್ ಮಾಡಿರೋಂಥದ್ದು, ಮುಂದುಗಡೆ ಎರಡೂ ಕೂಡ ಸಮ ಭಾಗ ಹಿಡ್ಕೊಂಡು ಒಂದು ಪಿನ್ನಪ್ ಮಾಡಿಬಿಡಿ. ಈ ಥರ ಪಿನ್ನಪ್ ಮಾಡ್ಕೋಬೇಕು. ಯಾಕಂದರೆ ನೆರಿಗೆಗಳು ಎರಡೂ ಕೂಡ ಒಂದೇ ಸಮಭಾಗವಾಗಿ ಕಾಣಿಸ್ಬೇಕು. ಹಾಗಾಗಿ ನಾವು ಈ ಥರವಾಗಿ ಪಿನ್ನಪ್ ಮಾಡಬೇಕು. ಪಿನ್ನಪ್ ಮಾಡುವಾಗ ಸ್ವಲ್ಪ ದೊಡ್ಡ ಪಿನ್ ತೊಗೊಳ್ಳಿ. ಯಾಕಂದರೆ ಪಿನ್ ಸ್ವಲ್ಪ ದೊಡ್ಡದಾಗಿ ಬೇಕಾಗುತ್ತೆ. ನೋಡಿ, ಇವಾಗ ಅಷ್ಟು ನೆರಿಗೆಗಳು ಈ ಪಿನ್ನಿನಲ್ಲಿ ಸೇರ್ಕೋಬೇಕು. ಅಷ್ಟು ಚೆನ್ನಾಗಿ ಪಿನ್ನಪ್ ಮಾಡಿದ್ದೀನಿ. ಫಸ್ಟೇ ಒಂದು ಸರ್ತಿಗೆ ಬರಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಇದು ಮಾಡೋರು ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಈ ಥರ ಯಾರಿಗಾದರೂ ಸ್ವಲ್ಪ ಸಹಾಯ ತೊಗೊಂಡು ಮಾಡ್ಬೋದು. ಇಲ್ಲಾಂದರೆ ನಮಗೆ ಫಸ್ಟ್ ಸರ್ತಿಗೆ ಸ್ವಲ್ಪ ಬರಲ್ಲ. ಹಾಗಾಗಿ ಸ್ವಲ್ಪ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಪಿನ್ನಪ್ ಮಾಡಿದ್ಮೇಲೆ ಎಲ್ಲ ಕೂಡ ನೆರಿಗೆಗಳು ಬಿಚ್ಚಿದ್ದೀನಿ. ಬಿಚ್ಚಿ ಈ ಥರ ನಾನು ನೋಡ್ತಾ ಇರ್ಬೋದು. ಈ ಕಡೆ ಪಿನ್ನು ಕೂಡ ಬಿಚ್ಚಿರೋವಂಥದ್ದು, ಈ ಕಡೆ ಬಿಚ್ಚಿರೋವಂಥ ಪಿನ್ನು ನೆರಿಗೆ ತೊಗೊಂಡು ಹಿಂದೆಗಡೆ ಸೈಡ್ ಹೋಗಿ ಒಂದು ಪಿನ್ನಪ್ ಮಾಡಬೇಕು. ಯಾಕಪ್ಪ ಈ ಥರ ಅಂದರೆ ನೆರಿಗೆಗಳು ರೌಂಡಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ, ಕಳಸ ಪೂರ್ತಿಯಾಗಿ ಈ ಥರ ರೌಂಡಾಗಿ ನೆರಿಗೆಗಳು ಕಾಣಿಸುತ್ತೆ. ಸೇಮ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮಧ್ಯದಲ್ಲಿ ನೋಡಿ, ಎರಡೂ ಕೂಡ ಹಿಡ್ಕೊಂಡು ಮತ್ತೆ ಮಧ್ಯದಲ್ಲಿ ಒಂದು ಪಿನ್ನಪ್ ಮಾಡಬೇಕು. ಪಿನ್ನ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ನೆರಿಗೆಗಳು ಮಾಡುವಾಗ ಸ್ವಲ್ಪ ಪಿನ್ನ ಜಾಸ್ತಿ ಬೇಕು. ಇವಾಗ ನೋಡಿ, ಈಸಿಯಾಗಿ ನಾನು ಈ ಥರ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಅಂಚೆ ಬ್ಲೌಸು, ನೆರಿಗೆ ಈ ಥರ ಇರುವಂಥ ಬ್ಲೌಸ್ ಏನಾದರೂ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಿಮಗೆ ಬೇಕಾಗುವಂಥ ಒಡವೆ ವಸ್ತ್ರ ಏನೆಲ್ಲ ಹಾಕ್ಬೋದು. ಆಮೇಲೆ ತಾಯಿ ಮುಕುಟ ಕೂಡ ಚೆನ್ನಾಗಿ ಇಟ್ಕೊಂಡು ಅಲಂಕಾರ ಮಾಡ್ಬೋದು. ಹಾಗಾಗಿ ಸಿಂಪಲಾಗಿ ಎಲ್ಲರ ಮನೆಯಲ್ಲೂ ಕೂಡ ಗ್ರ್ಯಾಂಡ್ ಮಾಡೋದಕ್ಕಾಗಲ್ಲ ಸ್ನೇಹಿತರೆ. ಯಾರ್ಯಾರ ಮನೆಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ನಾವು ಆಲ್ರೆಡಿ ಸಿಂಪಲಾಗಿ ಬ್ಲೌಸ್ ಪೀಸಲ್ಲಿ ಕೂಡ ನಾವು ಇಷ್ಟು ಅಟ್ರಾಕ್ಟಿವ್ ಆಗಿ ಅಲಂಕಾರ ಮಾಡ್ಬೋದು. ತಾಯಿಗೆ ತುಂಬಾ ಒಳ್ಳೆಯ ರೀತಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೋಡಿ, ಎಷ್ಟು ಸಿಂಪಲಾಗಿ ಹೊಲಿದ್ರೂ ಕೂಡ ತಾಯಿ ಹೊಲಿತಾಳೆ. ಹಾಗೆ ಗ್ರ್ಯಾಂಡಾಗಿ ಮಾಡಿದ್ರೂ ಕೂಡ ತಾಯಿ ಹೊಲಿತಾಳೆ. ನಮ್ಮ ಇಷ್ಟದಿಂದ ಮನಸ್ಸಿನಿಂದ ಮಾಡ್ತೀವಲ್ಲ ಆವಾಗ ನಮ್ಮ ಪೂಜೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಇಷ್ಟು ನಾನು ಅಲಂಕಾರ ಮಾಡಿದ್ದೀನಿ. ಆಮೇಲೆ ಎಲ್ಲ ಕೂಡ ಅಲಂಕಾರ ಆದಮೇಲೆ ನೋಡಿ ಒಂದು ಫೋಟೋ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ, ನಿಮ್ಮ ಸೈಡಿಗೆ ಡೆಕೋರ್ ಆಗಿ ಸ್ವಲ್ಪ ಈ ಥರ ಗಿಡಗಳು ಕೂಡ ಇಟ್ಕೋಬೋದು. ನಿಮಗೆ ಈ ಥರ ನಾವು ಸಮಯ ದೀಪಗಳು ಏನಾದರೂ ಕೂಡ ಇಟ್ಕೋಬೋದು. ಇವಾಗ ನೋಡಿ, ಪೂರ್ತಿಯಾಗಿ ತಾಯಿಗೆ ಅಲಂಕಾರ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ.